ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 18. ಇಂದಿನ ಸಂಚಿಕೆಯಲ್ಲಿ ವಿಕಾಸ್ಗೆ ದೇವರಾಜ್ ಅವರು ಕಾಲ್ ಮಾಡಿ ಒಂದು ಪಾರ್ಟಿಗೆ ಹೋಗಬೇಕು, ನೀವಿಬ್ಬರು ಹೋಗಿ ಬನ್ನಿ ಎಂದು ಹೇಳ್ತಾರೆ. ತುಂಬ ದಿನದ ಮೇಲೆ ವಿಕಾಸ್ ಚಂದನಾಳನ್ನು ಹೊರಗೆ ಹೋಗಬೇಕು, ಪಾರ್ಟಿ ಇದೆ, ರೆಡಿಯಾಗು ಎಂತಾನೆ. ಅದಕ್ಕೆ ಚಂದು ನಾನು ಬರಲ್ಲ, ನನಗೆ ಪಾರ್ಟಿ ಎಲ್ಲ ಇಷ್ಟ ಇಲ್ಲ ಅಂದ್ಲು. ಮುಂದೆ ಹೇ ಹಲೋ, ತುಂಬ ಸ್ಕೋಪ್ ತಗೋಬೇಡ, ನಾನು ರೆಡಿಯಾಗು ಅಂದಿದ್ದು, ನೀನು ಬರ್ತೀಯ ಅಂತ ಕೇಳಿಲ್ಲ ಎಂದು ಕೋಪದಿಂದ ಹೇಳ್ತಾನೆ. ಚಂದನ ತುಸು ಮೆಲ್ಲಗೆ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಬೇಡ ಅಂತಾಳೆ. ತಕ್ಷಣ ನಿನಗೆ ಹೇಳಿದ್ದು ಬೇಗ ರೆಡಿಯಾಗು ಬಾ ಎಂದು ಹೊರಗೆ ಹೋಗ್ತಾನೆ. ಸಿಂಪಲ್ ಆಗಿ ರೆಡಿಯಾಗಿ ಬರ್ತಾಳೆ ಹುಡುಗಿ, ಆದರೆ ಮುಖದಲ್ಲಿ ನಗುವಿಲ್ಲ. ತುಂಬ ದಿನಗಳ ಮೇಲೆ ಅವಳ ಮುಖವನ್ನು ನೋಡಿದ ವಿಕಾಸ್ಗೆ ಯಾಕೋ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ತುಂಬ ದಿನ ಆಯಿತು ಕಣೆಗುಳ್ಳಿ, ನಿನ್ನ ಮುಖನ ಸರಿಯಾಗಿ ನೋಡಿ, ಎಷ್ಟು ಬಾಡೋಗಿದೆ ನಿನ್ನ ಮುಖ. ಯಾವಾಗಲೂ ನಿನ್ನ ಖುಷಿಯಾಗಿರೋದೇ ನೋಡಿದ್ದೆ, ಆದರೆ ಇದಕ್ಕೆಲ್ಲ ನೀನೇ ಕಾರಣ ಎಂದು ಮನದಲ್ಲೇ ಹೇಳ್ಕೊಂಡವನು ಅವನ ಮುಂದೆ ಬಂದು ನಿಂತಳು. ಆದರೆ ಏನು ಮಾತಾಡಲ್ಲ. ಸಿಂಪಲ್ ಗಮನ ಹಾಕಿಕೊಂಡು ಮೇಕಪ್ ಇಲ್ಲದ ಮುಖ, ಅವಳ ಮುಖಕ್ಕೆ ನಗು ಒಂದು ಕಡಿಮೆ. ಇನ್ನುಳಿದಂತೆ ಅವಳು ನೋಡಲು ತುಂಬ ಕ್ಯೂಟಾಗಿ ಕಾಣ್ತಾಳೆ. ಅವನು ತನ್ನ ತಾನು ಸಮರ್ಥನೆ ಮಾಡಿಕೊಂಡು ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಕಾರ್ ಮುಂದೆ ನಿಂತಳು. ಅವನು ಏನು ಇನ್ನೂ ನಿಂತ್ಕೊಂಡೇ ಟೈಮ್ ವೇಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ, ಬೇಗ ಆತು ಎಂದು ಫ್ರಂಟ್ ಡೋರ್ ತೆಗಿತಾನೆ. ಅವಳು ಸುಮ್ಮನೆ ಹೋಗಿ ಕಾರ್ನಲ್ಲಿ ಕೂರ್ತಾಳೆ. ಅವರಿಬ್ಬರನ್ನ ಹೊತ್ತ ಕಾರ್ ದೇವರಾಜ್ ಕಳಿಸಿರುವ ಲೊಕೇಶನ್ಗೆ ಹೋಗುತ್ತೆ. ಅಲ್ಲಿಯವರೆಗೂ ಒಂದು ಮಾತಾಡಲ್ಲ ಇಬ್ರು. ಚಂದನ ಅಂತೂ ಅವನ ಕಡೆ ತಿರುಗಿ ಕೂಡ ನೋಡಲ್ಲ, ಸುಮ್ಮನೆ ವಿಂಡೋ ಕಡೆ ಮುಖ ಮಾಡಿ ನೋಡ್ತಿರ್ತಾಳೆ. ಕಾರ್ ಬಂದು ಪಾರ್ಟಿ ಇರುವ ಸ್ಥಳಕ್ಕೆ ಬರುತ್ತೆ. ಅವನು ಇಳಿದು, ನೋಡು ಇದು ಡ್ಯಾಡ್ ಹೇಳಿರೋದು, ಸೊ ಸ್ವಲ್ಪ ಮುಖದಲ್ಲಿ ನಗು ಇರಲಿ, ನಮಗೆ ಗೊತ್ತಿರೋರು ಇಲ್ಲಿ ಇರ್ತಾರೆ ಎಂದು ಹೇಳಿ ಕೈ ಹಿಡಿದು ಕರೆದುಕೊಂಡು ಅಲ್ಲ ಎಳೆದುಕೊಂಡು ಹೋದ. ಅವಳಂತೂ ತುಂಬ ಅಸಹಾಯಕ ಪರಿಸ್ಥಿತಿ, ಏನು ಮಾಡೋದು ಎಂದು ಗೊತ್ತಾಗದೆ ಸುಮ್ಮನೆ ನಿಲ್ತಾಳೆ. ಅಲ್ಲಿ ವಿಕಾಸ್ ಫ್ರೆಂಡ್ಸು ಸ್ವಲ್ಪ ಜನ ವಿಕಾಸ್ ಜೊತೆ ಮಾತಾಡ್ಕೊಂಡೇ ಚಂದನಾಳನ್ನು ತಿನ್ನುವಾಗೆ ನೋಡ್ತಿರ್ತಾರೆ. ಅದನ್ನು ಗಮನಿಸಿದ ವಿಕಾಸ್ ಎಕ್ಸ್ಕ್ಯೂಸ್ ಮೀ ಅಂತ ಚಂದನಾಳನ್ನು ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಲೇಡೀಸ್ ಇರೋ ಕಡೆ ಇಲ್ಲೇ ಇರು, ಏನಾದರೂ ಬೇಕಾದರೆ ತಗೋ ಅಂತ ಹೇಳಿ ಅವನು ಅವರ ಫ್ರೆಂಡ್ಸ್ ಇದ್ದ ಕಡೆಗೆ ಹೋಗ್ತಾನೆ. ಚಂದನ ಅಂತೂ ಕೋಪ ಬಂದರೂ ಅದನ್ನು ತೋರಿಸೋ ಸಮಯ ಇದಲ್ಲ ಎಂದು ಸುಮ್ಮನೆ ಹಾಕ್ತಾಳೆ. ವಿಕಾಸ್ ಅಂತೂ ಫುಲ್ ಬ್ಯುಸಿ ಇದ್ದ. ತುಂಬ ದಿನದ ನಂತರ ತನ್ನ ಫ್ರೆಂಡ್ ಸಿಕ್ಕಿದ್ರಿಂದ ಮಾತಾಡಿಕೊಂಡು ಸ್ವಲ್ಪ ಡ್ರಿಂಕ್ಸ್ ಕೂಡ ಮಾಡಿರ್ತಾನೆ. ಚಂದನ ಕಾಲ್ ಮೇಲೆ ಕಾಲ್ ಮಾಡ್ತಿರ್ತಾಳೆ 2 ಬಾರಿ, ಆದರೆ ಅವನು ತೆಗಿಯಲ್ಲ. ಪಾರ್ಟಿ ಇನ್ನೇನು ಮುಗಿಬೇಕು ಅಷ್ಟೊತ್ತಿಗೆ ಚಂದುಗೆ ಕಾಲ್ ಮಾಡ್ತಾನೆ. ಬಟ್ ಅವಳ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಅವನು ಬಿಟ್ಟು ಬಂದ ಕಡೆ ನೋಡಿದ್ರೆ ಅಲ್ಲೂ ಅವಳಿರಲ್ಲ. ಅಲ್ಲೆಲ್ಲ ಹುಡುಗಿ ಮನ್ಸು ಮಾತ್ರ ಕೆಟ್ಟದನ್ನೇ ನೆನಪಿಸ್ತಿತ್ತು. ಆದರೂ ಕಂಟ್ರೋಲ್ ಮಾಡಿಕೊಂಡು ಇಡೀ ಪಾರ್ಟಿ ಹಾಲೆಲ್ಲ ಹುಡುಕ್ತಾನೆ. ಅಲ್ಲೆಲ್ಲ ಸ್ವಲ್ಪ ಸಮಯ ನೋಡಿ ಸುಸ್ತಾಗಿ, ನಾನು ಬಿಟ್ಟು ಹೋಗಬಾರ್ದಿತ್ತು, ಏನೋ ತೊಂದರೆ ಆಗದಿದ್ರೆ ಸಾಕು ಅಂತ ಮನಸ್ಸಲ್ಲೇ ಬೇಡ್ಕೊಳ್ತಾನೆ. ಹಾಗೆ ಅವನ ಯೋಚನೆಯನ್ನು ತಡೆಯುವಂತೆ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಆದರೂ ವಿಕಾಸ್ ಕೋಪದಲ್ಲಿ ಯಾರಿದು ಅಂತ ಪೀಕ್ ಮಾಡುವ ಗೋಜಿಗೆ ಹೋಗಲ್ಲ. ತಕ್ಷಣ ಚಂದು ಕಾಲ್ ಮಾಡಿದ್ರೆ ಅಂತ ಅದನ್ನು ರಿಸೀವ್ ಮಾಡ್ತಾನೆ. ಆ ಕಡೆಯಿಂದ ಮಿಸ್ಟರ್ ವಿಕಾಸ್, ನಾನು ಆರ್ಯನ್ ವಂಶಿ, ಕಾರ್ ಪಾರ್ಕಿಂಗ್ಗೆ ಬನ್ನಿ ಎಂದು ಕಾಲ್ ಕಟ್ ಮಾಡ್ತಾನೆ. ವಿಕಾಸ್ಗೆ ಇನ್ನೂ ಕೋಪ ಜಾಸ್ತಿ ಆಗಿತ್ತು. ಇವನು ಯಾಕೆ ಕರೀತಿದ್ದಾನೆ ಅಂತ ಬೇಗ ಬೇಗ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಆರ್ಯನ್, ಏನು ಮಿಸ್ಟರ್ ವಿಕಾಸ್, ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ನಿಮ್ಮ ವೈಫ್ನ ಹಾಗೆ ಒಬ್ಬರನ್ನೇ ಬಿಟ್ಟು ಹೋಗಿದ್ದೀರಲ್ಲ, ಪಾರ್ಟಿಗೆ ಕರ್ಕೊಂಡು ಬಂದರೆ ಸಾಕಾ, ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದು ಬೇಡವಾ ಅಂತ ಕೋಪದಿಂದಲೇ ಹೇಳ್ತಾನೆ. ಆ ಮಾತು ಕೇಳಿದ ವಿಕಾಸ್ ಕೋಪ ಬಂದರೂ ತಾಳ್ಮೆ ತಗೊಂಡು, ಮಿಸ್ಟರ್ ವಂಶಿ ನೀವೇನು ಹೇಳ್ತಿದ್ದೀರಾ ಅಂದಿದ್ದೆ ತಡ. ಚಂದನ ನಿಧಾನಕ್ಕೆ ಕಾರ್ ಹಿಂದೆಯಿಂದ ನಡೆದುಕೊಂಡು ಬರ್ತಾಳೆ. ಅವಳನ್ನು ನೋಡಿದ್ದೆ ತಡ ವಿಕಾಸ್ ಕೋಪದಿಂದ ಕೈ ಮುಷ್ಟಿ ಬಿಗಿ ಮಾಡಿ, ಇವನ ಜೊತೆ ಇದ್ದಾಳ, ಅಲ್ಲಿ ನಾನು ಹುಚ್ಚನ್ ಥರ ಹುಡುಕ್ತಿದ್ದೀನಿ, ಆದರೆ ಇವಳು ಇಲ್ಲಿ ಅಂತ ಮನದಲ್ಲೇ ಅಂದ್ಕೊಂಡು ಅವಳ ಕಡೆ ನಡೆದ. ಚಂದನ ಅಂತೂ ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದ್ಲು. ಅವಳ ಕಾಲಿಗೆ ಶಕ್ತಿನೇ ಇಲ್ಲದಂತೆ ಬಾಡಿದ ಮುಖ ಮಾಡಿ ತಲೆ ತಗ್ಸಿ ನಿಂತಿದ್ಲು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ದ.
ಅವಳಿಗೆ ನೋವಿಂದ ಕಣ್ಣೀರು ಬಂದರೂ ಬಿಡದೆ ಬಾ ಎಂದು ಹೇಳಿ ಆರ್ಯನ್ ಹತ್ತಿರ ಬಂದು ಥ್ಯಾಂಕ್ಸ್ ಅಂತ ಹೇಳಿ ಮುಂದೆ ಏನನ್ನು ಹೇಳದೆ ಎಳೆದುಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ ವೇಗವಾಗಿ ಕಾರ್ ಡ್ರೈವ್ ಮಾಡ್ತಾನೆ. ಹುಡುಗಿಗೆ ಅವನ ಮುಖ ನೋಡಿ ತಿಳಿದಿತ್ತು, ಇವತ್ತೇನೋ ಕಾದಿದೆ ನನಗೆ ಅಂತ ಸುಮ್ಮನೆ ಮೌನವಾಗಿ ಕೂತಿದ್ಲು. ಅವನು ಕೋಪದಿಂದ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಾರ್ ಡ್ರೈವ್ ಮಾಡ್ತಾನೆ. ಚಂದನಗಂತೂ ಜೀವ ಹೋದಂತೆ ಅನಿಸ್ತಿತ್ತು. ಕಾರ್ ಮನೆಗೆ ಬಂದು ನಿಂತಿದ್ದೇ ತಡ ಬೇಗ ಎಳೆದು ಅವಳನ್ನು ಎಳೆದುಕೊಂಡು ಹೋಗಿ ಹಾಲ್ನಲ್ಲಿ ಜೋರಾಗಿ ದೂಡ್ದ. ಅವನು ತಳ್ಳಿದ ರಭಸಕ್ಕೆ ಅವಳ ಕಾಲಿಗೆ ಡೈನಿಂಗ್ ಟೇಬಲ್ ಕಾಲ್ ತಗುಲಿ ರಕ್ತ ಸುರಿತಿತ್ತು. ಚಂದನ ನಿಧಾನಕ್ಕೆ ಎದ್ದು ನೋಡಿ ಅಂದಿದ್ದೆ ತಡ ವಿಕಾಸ್ ಅವಳ ಮಾತನ್ನು ಕೇಳಿಸ್ಕೊಳ್ದೆ ಅಲ್ಲೇ ಇದ್ದ ವಾಸ್ ಎತ್ತಿ ನೆಲಕ್ಕೆಸ್ದ. ಅದು ಒಡೆದು ಅದರ ಚೂರು ಚಂದನ ಹಣೆ ತಾಗಿತ್ತು. ಅವಳು ಅಮ್ಮ ಅಂತ ತನ್ನ ಹಣೆಯನ್ನು ಒತ್ತಿ ಹಿಡಿದ್ಲು. ವಿಕಾಸ್ ಯಾಕೆ ಹೋಗಿದ್ದೆ ಅಲ್ಲಿಗೆ, ಅವನ ಜೊತೆ ನಿಂದೇನು ಮಾತು ಅಂತ ಕೊಲ್ಲುವಂತೆ ಅವಳ ಹತ್ರ ಬಂದ. ಕೋಪದಿಂದ ಬಂದವನು ನೇರವಾಗಿ ಅವಳ ಕೂದಲಿಗೆ ಕೈ ಹಾಕಿ ನಿಮ್ಮಂಥ ಹುಡುಗರಿಗೆ ಸರಿಯಾಗಿ ಇರೋರು ಕಂಡ್ರೆ ಆಗಲ್ಲ ಅಲ್ವಾ ಅಂತ ಅಂದ. ಅದಕ್ಕೆ ಅವಳು ನೋವಿನಿಂದ ಬಿಡಿ ನನ್ನನ್ನು ಎಂದು ಅವನಿಂದ ಬಿಡಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾಳೆ. ಆದರೆ ವಿಕಾಸ್ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಇಷ್ಟು ದಿನ ಅವನ ಜೊತೆ ಮಾತಾಡಿದ್ದನ ನಾನೇ ನೋಡಿದ್ದೀನಿ. ಅವನ ಹತ್ರ ನಿಂಗೇನು ಕೆಲಸ, ಮದುವೆ ಆದ ಹೆಣ್ಣು ಹೇಗಿರಬೇಕು ಎಂದು ನಿಮ್ಮಮ್ಮ ಹೇಳಿಕೊಟ್ಟಿಲ್ವಾ ಎಂದಿದ್ದೆ ತಡ ಚಂದುಗೆ ಕೋಪ ಬಂದು ನಿಮ್ಮ ಥರ ಅಲ್ಲ ನಾನು, ಒಬ್ಳನ್ನ ಪ್ರೀತಿಸಿ ಇನ್ನೊಬ್ಬಳನ್ನ ಮದುವೆ ಆಗೋಕ್ಕೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಎಂದಿದ್ದೆ ತಡ ವಿಕಾಸ್ ಕೋಪ ತಾರಕಕ್ಕೇರಿ ಏನೇ ನನ್ನೇ ಪ್ರಶ್ನೆ ಮಾಡ್ತೀಯಾ ಎಂದು ಕೆನ್ನೆ ಹೊಡೆದು ತಳ್ಳಿದ್ದ. ಅವನು ತಳ್ಳಿದ್ದ ರಭಸಕ್ಕೆ ಅವಳ ತಲೆ ಗೋಡೆಗೆ ತಾಕಿತ್ತು. ಅವಳ ಅಳು ಅವನ ಕಿವಿಗೆ ಕೇಳಿಸ್ತಿಲ್ಲ. ಅವನಂತೂ ಕೋಪದಿಂದ ಅವಳನ್ನು ಕೊಂದಿದ್ರೂ ಆಶ್ಚರ್ಯ ಇಲ್ಲ, ಅಷ್ಟು ಕೋಪ ಬಂದಿತ್ತು ಅವನಿಗೆ. ಅವನ ಕೋಪ ಕಂಟ್ರೋಲ್ಗೆ ಇರಲಿಲ್ಲ. ಅವಳಂತೂ ಅವಳ ಜೀವನದಲ್ಲಿ ಈ ಥರ ಪರಿಸ್ಥಿತಿಯನ್ನು ಯಾವತ್ತೂ ಕಂಡಿರಲಿಲ್ಲ. ಅವಳು ಮೊದಲೇ ನಿಶಕ್ತಳಾಗಿದ್ದಳು. ಇವಾಗ ಇವನ ಕೋಪ ಎಲ್ಲ ನೋಡಿ ಇನ್ನೂ ತಲೆ ಸುತ್ತುವ ಹಾಗೆ ಎನಿಸಿ ಅವಳು ಎದುರಿ ಬೇಗ ಓಡ್ ಹೋಗಿ ಸ್ಟಡಿ ರೂಮ್ ಸೇರಿಕೊಂಡ್ಳು. ಅವನು ಅವಳಿಂದೆ ಹೋದ ಅಷ್ಟೊತ್ತಿಗೆ ಅವಳು ಲಾಕ್ ಮಾಡಿದ್ಲು ಡೋರ್ನ. ಆದರೆ ವಿಕಾಸ್ ಮಾತ್ರ ಇನ್ನಷ್ಟು ಕೋಪದಲ್ಲಿ ತೆಗಿಯ ಬಾಗ್ಲು ಅಂತ ತುಂಬ ಸಲ ಬಡ್ದ. ಆದರೆ ಇವಳಂತೂ ತೆಗೆದ್ರೆ ಎಲ್ಲಿ ನನ್ನನ್ನು ಕೊಂದು ಬಿಡ್ತಾನೋ ಎಂದು ಭಯದಿಂದ ಹೆದರಿ ಮಂಡಿಗೆ ಮುಖ ಬಿಟ್ಟು ಅಳತೊಡಗಿದ್ಲು. ಅವನು ಬಡಿದು ಸಾಕಾಗಿ ಇದೇ ಕಣೆ ಇನ್ನೂ ನಿನಗೆ ಮಾರಿ ಹಬ್ಬ ಅಂತ ಡೋರ್ಗೆ ಕಾಲಿಂದ ಒದ್ದು ಅಲ್ಲಿಂದ ಹೋಗ್ತಾನೆ. ಕಾರು ಹೊರಗೆ ಹೋಗಿದ್ದ ಸೌಂಡ್ ಆಗಿದ್ದೇ ತಡ ಅವಳು ಲ್ಯಾಂಡ್ಲೈನ್ ಫೋನ್ ತಗೊಂಡು ರಾಹುಲ್ಗೆ ಕಾಲ್ ಮಾಡಿ ಅಣ್ಣ ಪ್ಲೀಸ್ ಮನೆಗೆ ಬೇಗ ಬನ್ನಿ ಅಣ್ಣ ಎಂದು ಅಳುತ್ತಲೇ ಮಾತಾಡಿದ್ಲು. ರಾಹುಲ್ ಎಷ್ಟೇ ಕೇಳಿದ್ರೂ ಹೇಳಲಿಲ್ಲ ಏನು ವಿಷಯನ. ವಿಕಾಸ್ಗೆ ಕಾಲ್ ಮಾಡಿದ್ರೆ ಅವನು ತೆಗಿಲಿಲ್ಲ. ರಾಹುಲ್ಗೆ ಟೆನ್ಷನ್ ಆಗಿ ಬೇಗ ಕಾರ್ ತಗೊಂಡು ವಿಕಾಸ್ ಮನೆಗೆ ಬರ್ತಾನೆ. ಅಲ್ಲಿ ಮನೆಯ ಕೆಲಸದ ಮಂಜು ಮತ್ತೆ ಅವನ ಹೆಂಡತಿ ಇಬ್ರು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಚಿಕ್ಕ ಮನೆಯಲ್ಲಿ ಇರ್ತಾರೆ. ಇಲ್ಲಿ ಏನೋ ಜೋರಾದ ಶಬ್ದ ಕೇಳಿ ಬಂದಿರ್ತಾರೆ. ಆದರೆ ವಿಕಾಸ್ ಕೋಪ ನೋಡಿ ಹತ್ತಿರ ಹೋಗೋ ಧೈರ್ಯ ಮಾಡದೆ ಅಲ್ಲೇ ದೂರದಲ್ಲೇ ನಿಂತು ಅದನ್ನೆಲ್ಲ ನೋಡ್ತಿರ್ತಾರೆ. ಚಂದನ ರಾಹುಲ್ಗೆ ಕಾಲ್ ಮಾಡಿ ಹೇಳಿ ಅಲ್ಲೇ ತಲೆ ಸುತ್ತಿ ಬಿದ್ದಿರ್ತಾಳೆ. ಅದನ್ನು ನೋಡಿದ ಮನೆಯ ಕೆಲಸದವರು ಡಾಕ್ಟರ್ಗೆ ಕಾಲ್ ಮಾಡಿರ್ತಾರೆ. ಚಂದುನ ಅವಳ ರೂಮ್ಗೆ ಮಲಗಿಸಿ ಹೊರಗೆ ನಿಂತು ಡಾಕ್ಟರ್ಗೆ ವೆಯ್ಟ್ ಮಾಡ್ತಿರ್ತಾರೆ. ರಾಹುಲ್ ಕಾರ್ ಬಂದಿದ್ದು ನೋಡಿದ ಮಂಜು ಓಡ್ ಹೋಗಿ ನಡೆದ ಘಟನೆನೆಲ್ಲ ಹೇಳ್ತಾನೆ. ಅದನ್ನು ಕೇಳಿದ ರಾಹುಲ್ ಸರಿ ಈಗ ಚಂದು ಪುಟ್ಟಿಯಲ್ಲಿ ಅಂತ ಕೇಳಿದ್ದಕ್ಕೆ ಒಳಗೆ ಮಲಗಿಸಿದ್ದೀವಿ, ನನ್ನ ಹೆಂಡತಿ ಇದ್ದಾಳೆ, ಡಾಕ್ಟರ್ ಇನ್ನೇನು ಬರ್ತಾರಂತೆ ಅಂತ ಹೇಳ್ತಾನೆ. ರಾಹುಲ್ ಬೇಗ ಮನೆಯ ಒಳಗೆ ಬಂದು ಅಲ್ಲಿ ಹೊಡೆದು ಬಿದ್ದಿದ್ದು ಮನೆಯಲ್ಲಿದ್ದ ವಸ್ತುಗಳು ಚಲಾಪಿಲ್ಲಿ ಆಗಿದ್ದನ್ನು ನೋಡಿ ವಿಕಾಸಲ್ಲಿ ಎಂದಾಗ ಅವರು ಕಾರ್ ತಗೊಂಡು ಹೊರಗೋದ್ರು ಎನ್ನುತ್ತಾನೆ ಮಂಜು. ರಾಹುಲ್ ನಿಧಾನಕ್ಕೆ ಚಂದನ ಇದ್ದ ರೂಮ್ಗೆ ಹೋಗಿ ಅವಳನ್ನು ಒಮ್ಮೆ ನೋಡಿದಾಗ ಅವಳ ಮುಖದ ಮೇಲೆ ಆಗಿರುವ ಗಾಯ, ಸೀಳಿದ ತುಟಿ ನೋಡಿ ಕರುಳು ಚೂರೆಂದಿತ್ತು. ಮನಸ್ಸಿಗೆ ತುಂಬ ಬೇಜಾರಾಯಿತು. ವಿಕಾಸ್ ಮೇಲೆ ಅಷ್ಟೇ ಕೋಪ ಬಂತು. ಅಷ್ಟೊತ್ತಿಗೆ ಡಾಕ್ಟರ್ ಬಂದರು. ಅವಳನ್ನು ನೋಡಿ ಏನಾಗಿದೆ ಎಂದಾಗ ಅದು ಏನೋ ಒಂದು ಚಿಕ್ಕ ಗಲಾಟೆ ಎಂದು ರಾಹುಲ್ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಡಾಕ್ಟರ್ ಅವಳ ಗಾಯಕ್ಕೆಲ್ಲ ಡ್ರೆಸ್ಸಿಂಗ್ ಮಾಡ್ತಾರೆ, ಟ್ಯಾಬ್ಲೆಟ್ ಕೊಟ್ಟು ಫೀವರ್ ಬರ್ಬೋದು ಎಂದು ಹೇಳಿ ಹೋಗ್ತಾರೆ. ಸ್ವಲ್ಪ ಸಮಯ ಆದಮೇಲೆ ನಿಧಾನಕ್ಕೆ ಕಣ್ಬಿಟ್ಟು ನೋಡಿ ಬೆಚ್ಚಿದ್ಲು. ತಕ್ಷಣ ರಾಹುಲ್ ಪುಟ್ಟ ಅಂದಿದೆ ತಡ ಅವಳ ಕಣ್ಣೀರು ತಡೆಯಲು ಆಗಲೇ ಇಲ್ಲ. ಅವನ ಭುಜಕ್ಕೆ ಹೊರಗಿ ಅಣ್ಣ ಅಂತ ಅತ್ಲು.
ಅದನ್ನು ನೋಡಿದ ಮನೆ ಕೆಲಸದವ್ರಿಗೂ ತುಂಬ ನೋವಾಯಿತು. ಅವಳ ತಲೆ ಸವರಿ ಸಮಾಧಾನ ಮಾಡಿ ಯಾಕೋ ಏನಾಯಿತು ಎಂದು ಕೇಳ್ದ ರಾಹುಲ್. ಚಂದನ ಎಲ್ಲವನ್ನೂ ವಿವರಿಸಿದ್ಲು. ಅದನ್ನು ಕೇಳಿದ ಮೇಲೆ ರಾಹುಲ್ಗೆ ವಿಕಾಸ್ ಇಷ್ಟೊಂದು ಕೆಟ್ಟವನಾಗಿ ಬಿಟ್ನಾ ಎನ್ಸಿ ಭಯ ಪಡಬೇಡ, ನಾವಿದ್ದೀವಲ್ಲ, ನಾಳೆ ಆಂಟಿ ಅಂಕಲ್ ಬರ್ತಾರೆ, ಹೆದ್ರಬೇಡ, ನಾನು ಇಲ್ಲೇ ಇರ್ತೀನಿ ಅಂದ. ಅದಕ್ಕೆ ಚಂದು, ಬೇಡ ಅಣ್ಣ, ನೀವು ಅವರೆಲ್ಲಿದ್ದಾರೆ ಅಂತ ಕೇಳಿ ತುಂಬ ಕೋಪ ಇದೆ ಅಣ್ಣ, ಕಾರ್ ತಗೊಂಡು ಬೇರೆ ಹೋಗಿದ್ದಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಭಯ ಆಗ್ತಿದೆ, ಪ್ಲೀಸ್ ಅವರು ಎಲ್ಲಿದ್ದಾರೆ ಅಲ್ಲಿಗೋಗಿ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಎಂದು ರಾಹುಲ್ ಮುಂದೆ ಕೇಳಿಕೊಂಡ್ಳು ಹುಡುಗಿ. ಚಂದು ಹೇಳಿದ್ದು ಸರಿ ಅನಿಸಿತು. ಮಂಜು ಮತ್ತು ಅವನ ಹೆಂಡತಿಗೆ ಇಲ್ಲೇ ಇದ್ದು ನೋಡ್ಕೊಳ್ಳಿ, ಏನೇ ಇದ್ದರೂ ನನಗೆ ಕಾಲ್ ಮಾಡಿ ಅಂತ ಕಾರ್ ತಗೊಂಡು ಹೋಗ್ತಾನೆ ರಾಹುಲ್. ವಿಕಾಸ್ಗೆ ಕಾಲ್ ಮಾಡ್ತಾನೆ ಇರ್ತಾನೆ. ಅವನು ಕೋಪ ಬಂದಾಗ ಹೋಗುವ ರೆಗ್ಯುಲರ್ ಪ್ಲೇಸ್ಗಳಿಗೆಲ್ಲ ಹೋಗಿ ನೋಡ್ತಾನೆ. ಅಲ್ಲೂ ವಿಕಾಸ್ ಸಿಗಲಿಲ್ಲ. ಕೊನೆಗೆ ವಿಕಾಸ್ ಫೋನ್ ಪಿಕ್ ಮಾಡ್ತಾನೆ. ಎಲ್ಲಿದೆಯಾ ಎಂದು ಕೇಳ್ದ ರಾಹುಲ್. ಆಗ ವಿಕಾಸ್ ಬಾರ್ನಲ್ಲಿದ್ದೀನಿ ಅಂದ. ರಾಹುಲ್ ಸರಿ ಅಲ್ಲೇ ಇರು ಅಂತ ಅವನು ತುಂಬ ಬೇಜಾರಾದಾಗ ಹೋಗುವ ಬಾರ್ಗೆ ಹೋಗ್ತಾನೆ. ಅಲ್ಲಿ ವಿಕಾಸ್ ಫುಲ್ ಕುಡಿದು ಸುಮ್ಮನೆ ಚೇರ್ಗೆ ಹೊರಗೆ ಕೂತಿರ್ತಾನೆ. ಅಲ್ಲಿಗೆ ಹೋದ ರಾಹುಲ್ ನೋಡಿ, ಬಾರು ಮಗ ಅಂತ ಕರೆದ. ಅದಕ್ಕೆ ಕೋಪದಿಂದ ರಾಹುಲ್ ವಿಕಾಸ್ನ ಹೆದ್ದಳ ಮೇಲೆ ಬಾ ಮನೆಗೆ ಹೋಗೋಣ ಎಂದು ಎತ್ತಿ ಅವನ ಭುಜದ ಮೇಲೆ ವಿಕಾಸ್ ಕೈನ ಹಾಕಿಸ್ಕೊಂಡು ಕಾರ್ ಇರುವ ಕಡೆಗೆ ಬರ್ತಿದ್ರೆ ವಿಕಾಸ್ ಬರಲ್ಲ, ನಾನು ಎಲ್ಲೇ ಇರ್ತೀನಿ ಅಂತ ತೂರಾಡ್ಕೊಂಡು ಅಲ್ಲೇ ಇದ್ದ ಒಂದು ಪುಟ್ಟ ಪಾರ್ಕ್ ಹತ್ರ ಹೋಗಿ ಬೆಂಚ್ಗಳಿಗೆ ಹೊರಗೆ ಕೂರ್ತಾನೆ. ತಕ್ಷಣ ರಾಹುಲ್ ಬಂದು, ಇವಾಗ ಬಂದಿಲ್ಲ ಅಂದರೆ ಆ ಹುಡುಗಿಗೆ ಗಾಯ ಮಾಡಿ ಬಂದಿದೆಯಲ್ಲ, ನಿಂಗೂ ಅದೇ ಥರ ಮಾಡಬೇಕಾಗುತ್ತೆ ಕೋಪದಲ್ಲಿ ಹೇಳಿ ಎದ್ದಳ ಮೇಲೆ ಅಂದ. ರಾಹುಲ್ ಮಾತು ಕೇಳಿ ವಿಕಾಸ್ ಕೋಪದಿಂದ, ಅವಳು ಮಾಡಿರೋ ಕೆಲಸಕ್ಕೆ ಇನ್ನೂ ಉಳಿಸಿದ್ದೀನಲ್ಲ ಅದು ಖುಷಿ ಪಡು ಎಂದಿದ್ದ ತಾಳ ರಾಹುಲ್ ಕೈ ಎತ್ತಿ ವಿಕಾಸ್ ಎಂದು ಕಿರ್ಚಿದ. ಅವನನ್ನೇ ನೋಡ್ದ ವಿಕಾಸ್, ಏನೋ ನನಗೆ ಹೊಡಿದ್ಯಾ, ಹೊಡಿಯೋ ಅಂತ ಎದ್ದು ನಿಂತ. ಆದರೆ ಅವನಿಗೆ ನಿಲ್ಲಲು ಶಕ್ತಿ ಇಲ್ಲದೆ ಮತ್ತೆ ದೊಪ್ಪೆಂದು ಹಾಗೆ ಕೂತ ಕೆಳಗೆ. ವಿಕಾಸ್ ಸ್ಥಿತಿನ ನೋಡಿದ ರಾಹುಲ್ ತನ್ನ ಕೋಪನ ತಾನೇ ತಡೆದುಕೊಂಡು, ಏನು ಮಾಡಿದ್ಲು ಚಂದು ಎಂದು ನಿಧಾನಕ್ಕೆ ಕೇಳಿದ. ವಿಕಾಸ್ ಕುಡಿದ ಮತ್ತಲೇ, ನಿನ್ನ ಮುತ್ತಿನ ತಗ್ಗಿ ಹೇಳಲಿಲ್ವಾ, ಹೇಗೆ ಹೇಳ್ತಾಳೆ, ನಾಚಿಕೆ ಆಗಿರಬೇಕು ಅಂದ. ರಾಹುಲ್ ಕೋಪದಿಂದ, ನೋಡು ಇರೋದನ್ನ ಸರಿಯಾಗಿ ಹೇಳು, ಅಲ್ಲಿ ಏನು ನಡೀತು ಅಂತ ಗೊತ್ತಾ ಅಂದ. ಅದಕ್ಕೆ ವಿಕಾಸ್, ಅಲ್ಲಿ ನಡೆದಿದ್ದೆಲ್ಲ ಹೇಳಿ ಯಾರ ಅವನು, ಅವನೇನೋ ನನಗೆ ಬುದ್ಧಿ ಹೇಳೋದು, ಕಂಡವರ ಹೆಂಡತಿ ಜೊತೆ ಹಾಲು ಬಿಟ್ಕೊಂಡು ಮಾತಾಡೋನು ಅವನು ನನಗೆ ಹೇಳ್ತಾನೆ ನಿನ್ನ ಹೆಂಡತಿನ ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ ಅಂತ, ಸ್ಕೌಂಡ್ರಲ್ ಅಂತ ಬೈತಾನೆ. ಅದನ್ನು ಕೇಳಿದ ರಾಹುಲ್, ಶಡಪ್ ವಿಕಾಸ್, ಮಾತಿಗೆ ಮುಂಚೆ ಕೋಪ ಮಾಡ್ಕೊಳ್ಳೋದು ಬಿಡು, ಅಲ್ಲಿ ಏನು ನಡೀತು ಅಂತ ಗೊತ್ತಾ, ವಿತ್ ಪ್ರೂಫ್ ಬೇಕು ಅಂದರೆ CCTV ಫುಟೇಜ್ ತೆಗೆಸಿ ನೋಡು ಎಂದ. ಮತ್ತೆ ಕೋಪ ಕಡಿಮೆ ಮಾಡಿಕೊಂಡು ಸಮಾಧಾನವಾಗಿ, ನೋಡ್ವಿಕಿ, ನೀನು ತಿಳ್ಕೊಂಡಿರೋ ಹಾಗೆ ಚಂದು ಏನು ಆರ್ಯನ ಹತ್ತಿರ ಹೋಗಿರಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಅಂತ ವಿಕಾಸ್ ಮುಖ ಚಿಕ್ಕದು ಮಾಡ್ಕೊಂಡು ಕೇಳ್ತಾನೆ. ಅದಕ್ಕೆ ಇರು ಅಂತ ರಾಹುಲ್ ಆ ಪಾರ್ಟಿ ಹಾಲ್ನಲ್ಲಿ ನಡೆದ ಎಲ್ಲ ಫುಟೇಜ್ ಇಲ್ಲಿದೆ ನೋಡು ಅಂತ ತನ್ನ ಫೋನ್ನಲ್ಲಿದ್ದ ವಿಡಿಯೋಸ್ನ ತೋರಿಸ್ತಾನೆ. ಅದನ್ನು ನೋಡ್ದ ವಿಕಾಸ್, ಇದೇಗೆ ಸಿಕ್ತು ಅಂದಾಗ ರಾಹುಲ್, ಚಂದು ಹೇಳಿದ್ದು, ಅದಕ್ಕೆ ನನಗೆ ಗೊತ್ತಿರೋರು ಕಳಿಸಿ ಇದನ್ನು ತರಿಸ್ಕೊಂಡೆ ಅಂದ. ಅದರಲ್ಲಿ ಚಂದನ ಲೇಡೀಸ್ ಕಡೆ ಬಿಟ್ಟು ಹೋದ್ಮೇಲೆ ಅಲ್ಲಿ ಸುಮ್ಮನೆ ಕೂತಿದ್ದವಳ ಬಳಿ ಒಂದು ಲೇಡಿ ಬಂದು ಜ್ಯೂಸ್ ಕೊಡ್ತಾಳೆ. ಬೇಡ ಎಂದರೂ ಕೇಳಲ್ಲ. ಅದಕ್ಕೆ ಚಂದು ಮೂಸಿ ನೋಡಿ ಇದು ಏನೂ ಸರಿ ಇಲ್ಲ ಅಂತ ಗೊತ್ತಾಗಿ ನಿಧಾನಕ್ಕೆ ಮಾತಾಡುತ್ತಲೇ ಕುಡಿಯುವ ನಾಟಕವಾಗಿ ಕೆಳಗೆ ಚೆಲ್ಲಿರ್ತಾಳೆ. ಅದಾದ ಸ್ವಲ್ಪ ಸಮಯದ ಬಳಿಕ ಕೆಲವು ಗಂಡಸರು ಬರ್ತಾರೆ. ಚಂದು ಹಿಡಿದು ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾರೆ. ಅದಕ್ಕೆ ತನ್ನ ಫೋನಿಂದ ವಿಕಾಸ್ಗೆ ಕಾಲ್ ಮಾಡಿದ್ದಾಗ ಅವನು ತೆಗಿಯಲಿಲ್ಲ. ಮತ್ತೆ ಮತ್ತೆ ಮಾಡುವುದನ್ನು ನೋಡಿದ ಅವರು ಅವಳ ಫೋನ್ನ ಸೀದಾ ಜ್ಯೂಸ್ ಇದ್ದ ಗ್ಲಾಸ್ ಒಳಗೆ ಹಾಕಿ ಅವಳ ಕೈ ಹಿಡಿದು ಅವಳನ್ನು ಡ್ಯಾನ್ಸ್ ಮಾಡಲು ಹೇಳಿದ್ದಾರೆ. ಆ ಲೇಡಿ ಬಂದಿದ್ದ ನೋಡಿದ ಚಂದು ಅವಳ ಬಳಿ ಬಂದಾಗ ಅವಳು ಕೂಡ ಆ ಗಂಡಸರಿಗೆ ಸಪೋರ್ಟ್ ಮಾಡೋ ಥರ ಅವಳ ಕೈ ಹಿಡಿದು ಅವರ ಬಳಿ ಕರೆದುಕೊಂಡು ಬಿಟ್ಟು ನಗ್ತಾಳೆ. ಇದನ್ನೆಲ್ಲ ನೋಡಿದ ಚಂದು ಜ್ಯೂಸ್ನಲ್ಲಿದ್ದ ಫೋನ್ ತಗೊಂಡು ಹೆಲ್ಪ್ ಅನ್ನೋ ಥರ ಹೋಗಲು ನೋಡಿದ್ದೇ ತಡ
ಆ ಮೂರು ಗಂಡಸರು ಅವಳ ಕೈ ಹಿಡಿದು ಬಾಯಿ ಮುಚ್ಚಿ ಕಾರ್ ಪಾರ್ಕಿಂಗ್ ಕಡೆ ಎತ್ಕೊಂಡು ಹೋಗ್ತಾರೆ. ಆದರೆ ಅಲ್ಲೇ ಕಾರ್ ಹಿಡಿದು ಬರ್ತಿದ್ದ ಆರ್ಯನ್ ಬೈ ಮಿಸ್ ಆಗಿ ಇವರನ್ನ ನೋಡಿ ಬಂದು ಅವ್ರಿಗೆಲ್ಲ ಹೊಡೆದು ಇವಳನ್ನ ಸೇವ್ ಮಾಡಿರ್ತಾನೆ. ಅವಳು ಅಲ್ಲೇ ಇದ್ದ ಕಾರ್ ಬಳಿ ಕುಸಿದು ಅಳ್ತಾಳೆ. ಆಗ ಆರ್ಯನ್ ವಿಕಾಸ್ಗೆ ಕಾಲ್ ಮಾಡಿ ಬರಲು ಹೇಳ್ತಾನೆ. ಇದನ್ನೆಲ್ಲ ನೋಡಿದ ವಿಕಾಸ್ ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ತಾನು ಕೂತಿದ್ದ ಬೆಂಚ್ ಕಲ್ಲಿಗೆ ಹೊಡೆದು ಅವರನ್ನು ಯಾರನ್ನೂ ಬಿಡೋದಿಲ್ಲ ಎನ್ನುತ್ತಾನೆ. ಅದಕ್ಕೆ ರಾಹುಲ್ ಅವ್ರಿಗೆಲ್ಲ ಸರಿಯಾದ ಜಾಗದಲ್ಲಿ ಇಷ್ಟೊತ್ತಿಗೆ ಟ್ರೀಟ್ಮೆಂಟ್ ನಡೆಯುತ್ತಿರುತ್ತೆ ಎಂದಾನೆ. ರಾಹುಲ್ ಮಾತು ಕೇಳಿದ ವಿಕಾಸ್ ತಬ್ಬಿ ಥ್ಯಾಂಕ್ಸ್ ಕಣೋ ಮಗ ಎಂದ. ಅದಕ್ಕೆ ಇಟ್ಸ್ ಮೈ ಡ್ಯೂಟಿ ಕಣೋ, ನೀನು ತಾಳಿ ಕಟ್ಟುವ ಮುಂಚೆನೇ ನಾನು ಅವಳನ್ನು ತಂಗಿ ಅಂತ ಒಪ್ಕೊಂಡಿದ್ದೀನಿ. ಸೊ ನಿನಗಿಂತ ನನಗೆ ಅವಳ ಜವಾಬ್ದಾರಿ ಇದೆ ಎಂದು ವಿಕಾಸ್ ಕೈ ಮೇಲೆ ತನ್ನ ಕೈ ಇಟ್ಟು ಸಮಾಧಾನ ಮಾಡ್ತಾನೆ. ಇಷ್ಟೆಲ್ಲ ಕೇಳಿದ ಮೇಲೂ ವಿಕಾಸ್ಗೆ ಈಗಲೂ ಸಮಾಧಾನವಿಲ್ಲ ಎಂದು ಅವನ ಮುಖದಲ್ಲಿದ್ದ ಭಾವನೆ ನೋಡಿ ಗೊತ್ತಾಗಿ ರಾಹುಲ್ ಇನ್ನೂ ಏನು ನಿನ್ನ ಅನುಮಾನ ಅಂತ ಕೇಳ್ತಾನೆ. ಅದಕ್ಕೆ ಆರ್ಯನ್ ಎಂದು ಅವನ ಮುಖ ನೋಡ್ದ. ಚಂದು ಅವನ ಜೊತೆ ಈಗಾಗಲೇ 2 ಬಾರಿ ಮಾತಾಡಿದಾಳೆ, ಅಷ್ಟು ಕ್ಲೋಸ್ ಇದ್ದಾರೆ ಎಂದು ಹೇಳಿದ್ದೆ ತಡ. ರಾಹುಲ್ ಹಲ್ಲು ಉದುರ್ಬೇಕು ಮಗನೇ ಎಂದವನು ಕೋಪದಲ್ಲೇ ನಿಂಗೆ ಬಿಟ್ಟೋದ್ಲಲ್ಲ, ಅವಳ ಥರನೇ ಎಲ್ಲರೂ ಇರ್ತಾರೆ ಅಂದ್ಕೊಂಡಿದ್ಯಾ ಸ್ಟುಪಿಡ್ ಅಂತಾನೆ. ಅದಕ್ಕೆ ವಿಕಾಸ್ ಹಾಗಲ್ವೋ ಅಂದಿದೆ ತಡ ರಾಹುಲ್ ಲೋ ಮುಚ್ಚ ಬಾಯಿ, ಚಂದ ಬಗ್ಗೆ ಏನು ಗೊತ್ತು ಅಂದ. ಅದಕ್ಕೆ ವಿಕಾಸ್ ಅವಳ ಬಗ್ಗೆ ಗೊತ್ತಿಲ್ಲ, ಆದರೆ ಆರ್ಯನ್ ಬಗ್ಗೆ ಗೊತ್ತು ಎಂದು ಗಂಭೀರವಾಗಿ ಚಂದುನ ಆರ್ಯನ್ ಲವ್ ಮಾಡ್ತಿದ್ದಾನೆ ಅಂದ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.